ಜಗತ್ತಿನ ವಿವಿಧ ದೇಶಗಳ ವಸ್ತು ಸಂಗ್ರಹಾಲಯಗಳು ಸೇರಿದಂತೆ ಅಲ್ಲಿನ ಸರ್ಕಾರದ ವಶದಲ್ಲಿದ್ದ ಭಾರತದ ಸಾಂಸ್ಕೃತಿಕ ಅನನ್ಯತೆಯ ಪ್ರತೀಕವಾದ ಹಲವು ಅಪರೂಪದ ಕಲಾಕೃತಿಗಳನ್ನು ಭಾರತಕ್ಕೆ ವಾಪಸ್ ತರುವ ಪ್ರಕ್ರಿಯೆ ಕಳೆದ 1 ದಶಕದಲ್ಲಿ ತ್ವರಿತಗೊಂಡಿದೆ. ಈ ಕುರಿತು ಒಂದು ವರದಿ. ಕಳೆದ 11 ವರ್ಷದ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಸರ್ಕಾರದ ರಾಜತಾಂತ್ರಿಕತೆಯ ಭಾಗವಾಗಿ ವಿವಿಧ ದೇಶಗಳಿಂದ ಭಾರತ ಮೂಲದ 650ಕ್ಕೂ ಹೆಚ್ಚು ಅಪರೂಪದ ಕಲಾಕೃತಿಗಳನ್ನು ದೇಶಕ್ಕೆ ತರಲಾಗಿದೆ. ಇದು ಭಾರತದ ಸಾಂಸ್ಕೃತಿಕ ಪರಂಪರೆಯ ರಕ್ಷಣೆ ಮತ್ತು ಆತ್ಮಗೌರವದ ಪ್ರತೀಕವಾಗಿದೆ ಎಂದು ವಿಶ್ಲೇಷಿಸಲಾಗುತ್ತಿದೆ. ಅಮೆರಿಕ, ಬ್ರಿಟನ್, ಕೆನಡಾ, ಜರ್ಮನಿ, ಇಟಲಿ, ಥಾಯ್ಲೆಂಡ್ ಸೇರಿದಂತೆ ಹಲವು ದೇಶಗಳಿಂದ ಭಾರತಕ್ಕೆ ತರಲಾಗಿರುವ ಪ್ರತಿ ವಸ್ತುಗಳು ಇಲ್ಲಿನ ಗತಕಾಲದ ಸಂಸ್ಕೃತಿ ಪರಂಪರೆಯ ದ್ಯೋತಕವಾಗಿವೆ. ಪ್ರಧಾನಿಯವರ ನೇತೃತ್ವದಲ್ಲಿ ನಡೆದಿರುವ ಈ ಅಭಿಯಾನ ಸರ್ಕಾರದ ಐತಿಹಾಸಿಕ ಪಾರಂಪರಿಕ ಅನನ್ಯತೆಯನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ನಡೆದಿರುವ ಮಹತ್ವದ ಕಾರ್ಯವಾಗಿದ್ದು, ಪರಂಪರೆಯ ಪುನರುತ್ಥಾನದ ಬದ್ಧತೆಗೆ ಸಾಕ್ಷಿಯಾಗಿದೆ. 2015ರಿಂದ 2025ರವರೆಗೆ ಅಮೆರಿಕದಿಂದ ಬರೋಬ್ಬರಿ 550ಕ್ಕೂ ಹೆಚ್ಚು ಅಪರೂಪದ ಕಲಾಕೃತಿಗಳು, ವಸ್ತುಗಳು ಭಾರತಕ್ಕೆ ಹಸ್ತಾಂತರಗೊಂಡಿವೆ. ಇದು ಯಾವುದೇ ದೇಶದಿಂದ ಭಾರತಕ್ಕೆ ಮರಳಿಸಲಾದ ಅತಿ ಹೆಚ್ಚಿನ ಪಾರಂಪರಿಕ ವಸ್ತುಗಳಾಗಿವೆ. ಈ ಪೈಕಿ ಕ್ರಿಸ್ತಶಕ 990ರ ಅವಧಿಗೆ ಸಂಬಂಧಿಸಿದ ಚೋಳರ ಕಾಲದ ನಟರಾಜನ ಕಂಚಿನ ಪ್ರತಿಮೆ, 12ನೇ ಶತಮಾನದ ಶಿವ ಪಾರ್ವತಿ ಪ್ರತಿಮೆ, 15ನೇ ಶತಮಾನದ ವಿಜಯನಗರ ಕಾಲದ ಸಂತ ಸುಂದರಾರ್ ಪ್ರವಲ್ಲಿ ಪ್ರತಿಮೆಗಳು ಇವುಗಳಲ್ಲಿ ಸೇರಿವೆ. 2014ರ ಅಮೆರಿಕದ ಪ್ರವಾಸದ ವೇಳೆ 10 ಅಪರೂಪದ ಕಲಾಕೃತಿಗಳನ್ನು ಭಾರತಕ್ಕೆ ಹಸ್ತಾಂತರಿಸಲಾಗಿತ್ತು. 2021ರ ಪ್ರಧಾನಿಯವರ ಭೇಟಿ ವೇಳೆ 157 ಕಲಾಕೃತಿಗಳು, 2013ರಲ್ಲಿ 105 ವಸ್ತುಗಳು ದೇಶಕ್ಕೆ ಮರಳಿವೆ. ಇದು ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪದ ನಾಯಕತ್ವದ ಪ್ರತೀಕ ಎಂದು ವಿಶ್ಲೇಷಿಸಲಾಗಿದೆ. ಇದಲ್ಲದೆ ಆಸ್ಟ್ರೇಲಿಯಾ, ಜರ್ಮನಿ, ಸಿಂಗಾಪುರ, ಬ್ರಿಟನ್, ಇಟಲಿ, ಥಾಯ್ಲೆಂಡ್ ಮತ್ತು ಕೆನಡಾ ಸೇರಿದಂತೆ ಹಲವು ದೇಶಗಳು ಭಾರತದ ಪಾರಂಪರಿಕ ವಸ್ತುಗಳನ್ನು ಮರಳಿಸಿವೆ. 2014ರಲ್ಲಿ ಮೊದಲ ಬಾರಿಗೆ ಆಸ್ಟ್ರೇಲಿಯಾದಿಂದ 2 ಮಹತ್ವದ ವಸ್ತುಗಳನ್ನು ಭಾರತಕ್ಕೆ ತರಲಾಯಿತು. ಬಳಿಕ 2015ರಲ್ಲಿ ಕೆನಡಾ ಮತ್ತು ಜರ್ಮನಿಯಿಂದ, 2017-18ರಲ್ಲಿ ಅಮೆರಿಕ ಮತ್ತು ಬ್ರಿಟನ್ನಿಂದ, 2019ರಲ್ಲಿ ಮತ್ತೆ ಬ್ರಿಟನ್ನಿಂದ, 2020ರಲ್ಲಿ ಆಸ್ಟ್ರೇಲಿಯಾ ಮತ್ತು ಬ್ರಿಟನ್ನಿಂದ ಹಲವು ವಸ್ತುಗಳನ್ನು ಭಾರತಕ್ಕೆ ವಾಪಸ್ ತರಲಾಯಿತು. 2021ರಲ್ಲಿ ಈ ಅಭಿಯಾನ ಮತ್ತಷ್ಟು ತ್ವರಿತಗೊಂಡಿತು. ಈ ವೇಳೆ ಬ್ರಿಟನ್ ಮತ್ತು ಕೆನಡಾ ಮತ್ತಷ್ಟು ವಸ್ತುಗಳನ್ನು ಮರಳಿಸಿದವು. 2022ರಲ್ಲಿ ಆಸ್ಟ್ರೇಲಿಯಾದಿಂದ 21 ಅಪರೂಪದ ಕಲಾಕೃತಿಗಳನ್ನು ಭಾರತಕ್ಕೆ ತರಲಾಯಿತು. 2023ರಲ್ಲಿ ಬ್ರಿಟನ್ನಿಂದ 5, ಇಟಲಿಯಿಂದ 1 ಕಲಾಕೃತಿ ಭಾರತ ತಲುಪಿತು. ಭಾರತದ ಸಾಂಸ್ಕೃತಿಕ ಪರಂಪರೆಯ ದ್ಯೋತಕವಾಗಿರುವ ಅಪರೂಪದ ಕಲಾಕೃತಿಗಳು ಮತ್ತು ವಸ್ತುಗಳು ಜಗತ್ತಿನ ಯಾವುದೇ ಭಾಗದಲ್ಲೇ ಇರಲಿ, ಅಂತಹ ಕಲಾಕೃತಿಗಳು ಭಾರತವನ್ನು ಮರಳಿ ತಲುಪುತ್ತಿರುವುದು ನಮ್ಮ ಗತಕಾಲದ ಇತಿಹಾಸದ ಕುರುಹುಗಳ ಸಂರಕ್ಷಣಾ ಅಭಿಯಾನದ ಭಾಗವಾಗಿದೆ ಎಂಬುದು ಭಾರತ ಹೆಮ್ಮೆಯಿಂದ ಪ್ರತಿನಿಧಿಸುತ್ತಿರುವ ವಿಚಾರವಾಗಿದೆ.